ಇನ್ನು ಇನ್ನೊಂದು ಕ್ವಶನ್ ನನಗೆ ಸಿಕ್ಕಾಬಿಟ್ಟು ಅವಾಗಿನಿಂದ ಮೈಂಡ್ ಅಲ್ಲಿ ಬರ್ತಾ ಇತ್ತು. ಏನು ಅಂತಂದ್ರೆ, ಇವಾಗ ನೀವು ಮದುವೆ ಆಗಿದ್ದೀರಿ ವೈಫನ್ನ, ಅವ್ರನ್ನ ನೋಡಿದಾಗ ನಿಮ್ಮ ಮತ್ತೆ ಅವರ ಒಂದು ಮಾತುಗಾರಿಕೆಯನ್ನ ನೋಡಿದಾಗ ನಮ್ಗೆ ಹಿಂದೆ ತುಕಾಲಿ ಸಂತೋಷ್ ಅಣ್ಣ ಇದ್ರು, ಅವ್ರ ವೈಫನ್ನ ಕಳಿಸಿದ್ರು ಬಿಗ್ ಬಾಸ್ಗೆ. ಆ ರೀತಿ ಏನಾದ್ರು ನಿಮ್ ವೈಫ್ ಅನ್ನ ನೆಕ್ಸ್ಟ್ ಈಗ ಬಿಗ್ ಬಾಸ್ 13 ಏನಾದ್ರು ಕಳಿಸುವಂತ ಒಂದು ಇದೆಯಾ ನಿಮ್ಮಲ್ಲಿ? ಇಲ್ಲ ಸರ್, ಯಾಕಂದ್ರೆ ಆ ತರದ್ ಯಾವ್ದು ನಾವು ನಮಗ್ ಗೊತ್ತಿರೋದಿಲ್ವಲ್ಲ ಸರ್. ಬಿಗ್ ಬಾಸ್ ಅನ್ನೋದು ಒಂದ್ ದೊಡ್ಡ ವೇದಿಕೆ ಆಗಿರೋದ್ರಿಂದ ನಿಜವಾಗ್ಲೂ ಅದಕ್ಕೆಲ್ಲ ಒಂದು ಬಿಗ್ ಬಾಸ್ ಅವರೆಲ್ಲ ಒಂದು ಯೋಚನೆ ಮಾಡ್ತಾರೆ ಯಾರನ್ನ ಕಳ್ಸ್ಬೇಕು ಏನು ಅಂತ. ಅದೆಲ್ಲ ಚಾನಲ್ ಆಗ್ಬೋದು, ಎಂಡಮಲ್ ಟೀಮ್ ಆಗ್ಬೋದು, ಬಿಗ್ ಬಾಸ್ ಟೀಮ್ ಆಗ್ಬೋದು, ಅದನ್ನ ಅವ್ರು ನಿರ್ಧಾರ ಮಾಡ್ತಾರೆ ಯಾರನ್ನ ಕಳಿಸ್ಬೇಕು ಯಾರನ್ನ ಕಳಿಸ್ಬಾರ್ದು ಅಂತ. ಅದ್ ನಾವ್ ಅಂದ್ಕೊಂಡ ತಕ್ಷಣ ಹೋಗಕ್ಕಂತೂ ಸಾಧ್ಯವೇ ಇಲ್ಲ. ಯಾಕಂದ್ರೆ ಮಾನಸ ಮೇಡಮ್ ಇದೇ ರೀತಿ ಸಂತೋಷ್ ಅಣ್ಣ ಹೋದಾಗ ಅವರು ಹೊರಗಡೆಯಿಂದ ಇದೇ ರೀತಿ ಮಾತಾಡ್ತಾ ಅವ್ರಿಗೆ ಒಂದ್ ಇದಾಗಿ ನೆಕ್ಸ್ಟ್ ಒಂದ್ ಸ್ವಲ್ಪ ಪಬ್ಲಿಸಿಟಿ ಆಗಿ ಹೋಗಿದ್ದು. ನಿಮ್ದು ಏನಾದ್ರು ಪ್ಲಾನ್ ಗಳೇನಿದೆಯಾ? ಇಲ್ಲ ಸರ್, ಯಾಕಂದ್ರೆ ಆಮೇಲೆ ಅದೆಲ್ಲ ಅವ್ರವ್ರ ಇಷ್ಟ ಸರ್. ಯಾಕಂದ್ರೆ ಬಂದಂತ ಅವಕಾಶನ ಸತ್ಯವಾಗ್ಲು ಯಾರೇ ಆದ್ರೂ ನಾನು ಗೌರವಿಸ್ತೀನಿ ತುಂಬಾ. ಹೋಗ ಅವಕಾಶ ಇದ್ರೆ ಆರಾಮಾಗಿ ಹೋಗ್ಲಿ ಅಂತ. ಬಟ್ ಅದೇನೇ ಆದ್ರೂ ಅದೆಲ್ಲ ಆಯ್ಕೆ ಎಲ್ಲ ಮಾಡುತ್ತೆ ಬಿಗ್ ಬಾಸ್ ತಂಡ ಮತ್ತೆ ಕಲರ್ಸ್ ಕನ್ನಡ ತಂಡ. ಅವರು ಡಿಸೈಡ್ ಮಾಡಿ ಅವ್ರು ಕಳಿಸ್ಬೇಕಷ್ಟೇ. ಅವ್ರ ಯಾರ ಕಳ್ಸಿದ್ರೆ ನೀವು ಕಳ್ಸಕ್ಕೆ ಖಂಡಿತ ಆರಾಮಾಗಿ ಹೋಗ್ಲಿ ಸರ್. ಹೋಗೋ ಅಂತ ಆಸೆ ಇದೆ, ಖಂಡಿತ ಹೋಗ್ಬರ್ಲಿ. ಓಕೆ ಅಣ್ಣ, ನಿಮ್ಮ ನನಗೆ ಇನ್ನೊಂದು ಪ್ರಶ್ನೆ ಸಿಕ್ಕಾಪಟ್ಟೆ ಕಾಡ್ತಾ ಇತ್ತು. ಒಂದಷ್ಟು ಜನ ಇಂಟ್ರೋಗಳು ನೀವು ಕೊಡ್ತಾ ಇದ್ರಿ ಅವಾಗ. ಏನಪ್ಪಾ ಅಂತಂದ್ರೆ, ನಿಮ್ ಅಂದ್ರೆ ಒಂದ್ ಲೈಫ್ ಅಲ್ಲಿ ಒಂದ್ ಗುರಿ ಅನ್ನೋದು ಇರುತ್ತೆ. ಏನ್ ಆಗ್ಬೇಕು, ಫೈನಲಿ ಏನ್ ರೀಚ್ ಆಗ್ಬೇಕು ಅಂತ ನಿಮ್ಗೆ ಗೋಲ್ ಇದೆ ಅಣ್ಣ? ಸಿನಿಮಾ ಸರ್, ಸಿನಿಮಾ ಬಿಟ್ರೆ ಬೇರೆ ಜಗತ್ ಗೊತ್ತಿಲ್ಲ. ಯಾಕಂದ್ರೆ ನಾವೇ ಇಷ್ಟು ವರ್ಷ ಒಂದ್ ಸ್ವಲ್ಪ ಒದ್ದಾಡಿದೀವಿ ಒಂದು ಮಾಧ್ಯಮದಲ್ಲಿ, ಒಂದು ರಂಗದಲ್ಲಿ ಅಂತಂದ್ರೆ ನಮ್ಮ ಮುಂದಿನ ಗುರಿ ಸಿನಿಮಾದಲ್ಲಿ ಮಾಡ್ಬೇಕು, ಅತಿ ಹೆಚ್ಚು ಸಿನಿಮಾ ಮಾಡ್ಬೇಕು. ಎಲ್ಲ ಹಿರಿಯ ಕಲಾವಿದರುಗಳ ಜೊತೆ ಅಭಿನಯ ಮಾಡ್ಬೇಕು. ಒಂದ್ ಸಣ್ಣ ಪಾತ್ರನು ದೊಡ್ಡ ಪಾತ್ರನು ಒಟ್ಟಲ್ಲಿ ಅಂತರ ಜೊತೆ ಎಲ್ಲ ಮಾಡ್ಬೇಕು ಅನ್ನೋದು ಒಂದ್ ದೊಡ್ಡ ಆಸೆ ಇದೆ. ನೋಡೋಣ, ಇವತ್ತೆಲ್ಲ ನಾಳೆ ಸಿಗ್ಬೋದು ಅಂತ ಕಾಯ್ತಾ ಇದೀವಿ. ಸಿಕ್ಕಿದ್ರೆ ಖಂಡಿತವಾಗಿಯೂ ಪಾತ್ರದ ಮಾಡಕ್ಕೆ ಕಾಯ್ತಾ ಇದ್ದೀನಿ. ಅಂದ್ರೆ ಯಾವ ಪಾತ್ರದಲ್ಲಿ ನಿಮ್ಮನ್ನ ಫೈನಲಿ ಯಾವ್ದೋ ಒಂದಿಷ್ಟು ಪಾತ್ರಗಳು ಅಂದ್ರೆ ಕಾಮಿಡಿಯನ್ ಆಗಿ ಗುರ್ತಿಸ್ಕೊಳಕ ಅಥವಾ ಬೇರೆ ಪೋಷಕ ಪಾತ್ರ ಅಥವಾ ಹೀರೋನ ಯಾವ ರೀತಿ ನಿಮ್ ರೀಚ್? ಇಲ್ಲ ಸರ್, ನಾನೊಬ್ಬ ಕಲಾವಿದ ಆಗಿರೋದ್ರಿಂದ ಇಂಥ ಪಾತ್ರನೇ ಬೇಕು ಅಂತ ಪಾತ್ರನೇ ಬೇಕು ಅಂತ ಏನಿಲ್ಲ. ಒಬ್ಬ ಡೈರೆಕ್ಟರ್ ಸರ್ಗೆ ಯಾವ ಪಾತ್ರ ಕೊಡ್ಬೋದು ಚಂದ್ರಪ್ರಭುಂಗೆ ಅನ್ನೋದು ಅವರ ಒಂದು ಕಲ್ಪನೆಯಲ್ಲಿ ಇರ್ತದೆ. ಯಾವ ಪಾತ್ರ ಕೊಟ್ರು ನಾನು ಮಾಡುವಂತ ಒಂದು ತುಂಬಾ ಕಾತರದಿಂದ ಇದ್ದೀನಿ. ಅಂದ್ರೆ ಇವಾಗ ನೀವು ಕಾಮಿಡಿಯನ್ ಆಗಿ ಮಾಡ್ತಾ ಇದ್ದೀರಿ, ಅದ್ರ ಹೊರತಾಗಿ ಬೇರೆ ಒಂದು ಇಮೇಜ್ ಕೊಟ್ರು ನಾನು ಒಬ್ಬ ಕಲಾವಿದ ಅಷ್ಟೇನೆ ಸರ್. ಬರೀ ಒಂದಕ್ಕೆ ಸೀಮಿತ ಅಲ್ಲ, ಯಾವ ಪಾತ್ರ ಕೊಟ್ರು ನಿಜವಾಗ್ಲೂ ಮಾಡಕ್ಕೆ ನನ್ಗಂತೂ ತುಂಬಾ ಇಷ್ಟ. ಓಕೆ ಅಣ್ಣ, ಇವಾಗ ನನ್ಗೆ ಈ ಒಂದು ಮೂಮೆಂಟ್ಗೆ ನಿಮ್ದೊಂದು ಹರಿಕತೆ ಇದು ಬಿಗ್ ಬಾಸ್ ಅಲ್ಲಿ ಒಂದು ಹಾಡನ್ನ ಆಡಿದ್ರಿ, ದಯವಿಟ್ಟು ಅದ್ರದೊಂದು 2 ತುಣುಕ್ ಬಿಟ್ರೆ ಏನೋ ಒಂದ್ ಸ್ವಲ್ಪ ಎನರ್ಜಿ ಬರ್ತದೆ ನಮ್ಗೆ ಅಂತ ಅನಿಸ್ತದೆ. ಹರಿಕತೆದ ಈಗ ಬಿಗ್ ಬಾಸ್ ಎಂಬ ಕಥಾಭಾಗವನ್ನ ಶುರು ಮಾಡೋಣ. ಈ ಬಿಗ್ ಬಾಸ್ ಎಂಬ ವೇದಿಕೆಯಲ್ಲಿ 18 ಜನ ಕಲಾವಿದರು ಹೋಗಿದ್ದಾರೆ. ಅವರವರ ಕ್ಷೇತ್ರದಲ್ಲಿ ಅವರವರು ಹೆಸರು ಮಾಡಿರುವಂತವ್ರನ್ನ ಬಿಗ್ ಬಾಸ್ ಎಲ್ಲವ್ರನ್ನ ಅಲ್ಲಿ ಒಳಗೆ ಕಳಿಸಿರುವುದರಿಂದ ಅಷ್ಟೂ ಜನರು ತುಂಬಾ ಚೆನ್ನಾಗಿ ಹಾಡುತ್ತಿದ್ದಾರೆ. ಕೆಲವೊಂದು ಟೈಮೇ ಜಗಳ, ಕೆಲವೊಂದು ಟೈಮಲ್ಲಿ ಹಾಸ್ಯ, ತಮಾಷೆ, ತರಲೆ ತಮಾಷೆ ಎಲ್ಲವೂ ನಡೆಯುತ್ತದೆ. ಅದರಲ್ಲಿ ತುಂಬಾ ಅತಿರೇಕಕ್ಕೆ ಹೋದಾಗ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಸುದೀಪ್ ಸರ್ ಅವರು ಯಾರ್ದು ತಪ್ಪು ಯಾರ್ದು ಸರಿ ಎಂದು ಅವರನ್ನು ಕೂರಿಸಿಕೊಂಡು ಅವರಿಗೆ ಮನವರಿಕೆಯನ್ನು ಮಾಡಿ ಅವರಿಗೆ ತಿದ್ದಿ ಬುದ್ಧಿ ವಿದ್ಯೆಯನ್ನು ಹೇಳುತ್ತಾರೆ. ಆಗ ಅಲ್ಲಿ ಇದ್ದುವಂತ ಎಲ್ಲಾ ಕಲಾವಿದರು ತಮ್ಮ ತಪ್ಪನ್ನು ತಿದ್ದಿಕೊಂಡು ಸರಿಯಾದ ರೀತಿಯಲ್ಲಿ ಹೋಗುತ್ತಾರೆ. ಇಲ್ಲಿಗೆ ನಮ್ಮ ಕಥಾಭಾಗ ಮುಕ್ತಾಯವಾಯಿತು. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ. ಓಕೆ ಅಣ್ಣ, ಈಗ ಇನ್ನೊಂದು ಬಿಗ್ ಬಾಸ್ ಮನೇಲಿ ಯಾವ ರೀತಿ ಇರ್ಬೇಕಣ್ಣ? ಸತ್ಯವಾಗ್ಲೂ ಈಗ ನೀವು ಮನೆಯಲ್ಲಿ ಹೇಗಿರ್ತೀರಿ, ನಾನ್ ಮನೆಯಲ್ಲಿ ಹೇಗಿರ್ತೀನಿ, ಹೊರಗಡೆ ಜಗತ್ನಲ್ಲಿ ಪ್ರತಿಯೊಬ್ರು ಹೇಗಿರ್ತಾರೆ ಆತರ ಅವರ ನಿಜವಾದ ವ್ಯಕ್ತಿತ್ವದಲ್ಲಿ ಇರುವಂತ ಒಂದು ಸ್ಥಳ ಅಷ್ಟೇನೆ. ಪ್ಲಾನ್ ಮಾಡ್ಕೊಂಡು ಹಿಂಗೇ ಇರ್ಬೇಕು, ಈ ತರನೇ ಆಡ್ಬೇಕು ಅನ್ಕಂಡೆ ಆತರ ಒಂದು ಪ್ಲಾನ್ ಮಾಡ್ಕೊಂಡು ಯಾವ್ದೇ ಕಾರಣಕ್ಕೂ ಹೋಗಿ ಆಡಕ್ಕಂತೂ ಸಾಧ್ಯ ಇಲ್ಲ. ಓಕೆ, ಗಿಲ್ಲಿ ಅವ್ರು ಪ್ಲಾನ್ ಮಾಡ್ಕೊಂಡು ಆಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ನಿಮ್ಗೆ? ಹಂಗೇನು ಅನ್ಸೋದಿಲ್ಲ, ಅವರೇ ಅಂತಲ್ಲ, ಯಾರು ಹಿಂಗೆ ಆಡ್ತಾವ್ರೆ ಅಂತ ಅನ್ಸೋದಿಲ್ಲ. ಅವರೊಬ್ಬ ಹಾಸ್ಯ ಕಲಾವಿದ್ರು, ಆತರ ಜನರನ್ನ ಒಂದು ಮನೋರಂಜನೆ ನೀಡ್ತಾ ಇದಾರೆ ಅಷ್ಟೇ. ಓಕೆ ಅಣ್ಣ, ನಿಮ್ದು ಇವಾಗ ನಾವು ಹೊರಗಡೆಯಿಂದ ನೋಡ್ತಾ ಇದ್ದಾಗ ಅದೇ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ನಮ್ಗೆ. ಚಂದ್ರಣ್ಣ ಈಗ ಕಾಮಿಡಿನ ಗುರ್ತಿಸ್ಕೊಂಡಿದ್ದಾರೆ, ಒಳ್ಳೆ ಕಾಮಿಡಿಗೆ ಏನ್ ಮೋಸ ಇಲ್ಲ ಬಿಡು ಈ ಸಾರಿ ಚಂದ್ರಣ್ಣನ ಹತ್ರ ಅನ್ನೋ ಒಂದು ಫೀಲ್ ಅಲ್ಲಿ ಕೂತಿದ್ವಿ ನಾವು. ಅದೆಲ್ಲ ಸಾಧ್ಯ ಆಗಿಲ್ವಾ ನಿಮ್ಗೆ? ಇಲ್ಲ ಸರ್, ಈಗ ಚಂದ್ರಪ್ರಭಾ ಅಂದ ತಕ್ಷಣ ಒಂದು ವೇದಿಕೆ ಮೇಲೆ ಅಷ್ಟೇನೆ ಒಬ್ಬ ಹಾಸ್ಯ ಕಲಾವಿದನಾಗಿ ನೋಡಿರ್ತಾರೆ ಎಲ್ರು ಸರ್ವೇ ಸಾಮಾನ್ಯಗೆ. ಆ ವೇದಿಕೆ ಬಿಟ್ಟು ಆಚೆ ಬಂದಾಗ ಚಂದ್ರಪ್ರಭಾ ಹೇಗಿರ್ತಾನೆ, ಚಂದ್ರಪ್ರಭನಾಗೆ ಒಂಥರ ಮೃದು ಸ್ವಭಾವ, ಒಂಥರ ಸೈಲೆಂಟ್, ಹೀಗೆ
ನಾನು ಅದರಿಂದ ವೇದಿಕೆ ಮೇಲೆ ಅಷ್ಟೇ ಒಂದು ಹಾಸ್ಯ ಕಾರ್ಯಕ್ರಮದಲ್ಲಿ ಏನೋ ಒಂದು ಪಾತ್ರ ಮುಖಾಂತರ ಒಂದು ಮನೋರಂಜಿಸ್ತೀನಿ ವಿನಃ ನಿಜ ಜೀವನದಲ್ಲಿ ನಾನು ನಿಜವಾಗ್ಲೂ ಈಗ ಅಲ್ಲಿ ಹೇಗಿದ್ನೋ ಅದೇ ನನ್ನ ಒರಿಜಿನಲ್ ಸ್ವರೂಪ. ಓಕೆ ಅಣ್ಣ. ಈಗ ಗಿಲ್ಲಿ ಏನಾದ್ರು ಆ ರೀತಿ ಹಾಸ್ಯ ಮಾಡೋದ್ರಲ್ಲಿ ಏನಾರ ನಿಮ್ಮ ಪ್ರಕಾರ ಏನಾದ್ರು ತಪ್ಪು ಮಾಡ್ತಾ ಇದ್ನ ಅಂತ ಅನಿಸ್ತಾ ಇತ್ತಾ? ಇಲ್ಲ ಸರ್, ಯಾಕೆಂದ್ರೆ ಅದು ನನ್ಗೆ, ಯಾಕೆಂದ್ರೆ ಗಿಲ್ಲಿ ಯಾಕಂದ್ರೆ ಇಲ್ಲಿದ್ದಾಗ್ಲೂ ನನ್ಗೆ ಬಹಳ ಆತ್ಮೀಯ ಸ್ನೇಹಿತನಾಗಿರೋದ್ರಿಂದ ಅವನಿಲ್ಲೂ ತರಲೆ ತಮಾಷೆ ಇದೆಲ್ಲ ಮಾಡ್ತಾ ಇದ್ದ. ಅವ್ನು ಹೇಗಿದ್ದಾನೆ ಹಾಗೆ ಇದ್ದಾನೆ ಅಂತ ಅನಿಸ್ತದೆ. ಕೆಲವು ಸಂದರ್ಭದಲ್ಲಿ ಗಿಲ್ಲಿಗೆ ಮತ್ತು ಅಶ್ವಿನಿ ಮೇಡಮ್ ಅವ್ರಿಗೆ ಮನದ ಅದು ಇದು ಆಗಿರ್ಬೋದು, ಮತ್ತೆ ಗಿಲ್ಲಿ ಮತ್ತೆ ರಘುವಣ್ಣವ್ರಿಗೆ ಆಗಿರ್ಬೋದು, ಮತ್ತೆ ಗಿಲ್ಲಿ ಮತ್ತೆ ಧ್ರುವಂತರ್ಗ ಆಗ್ಬೋದು, ಅವರ 3 ಜನದಲ್ಲಿ ಮನಸ್ತಾಪಗಳಾಗಿದೆ. ನಿನ್ನ ಕಾಮಿಡಿಯಿಂದ ನಮ್ಮ ಮನಸ್ಸಿಗೆ ಒಂದ್ ಸ್ವಲ್ಪ ಮನಸ್ತಾಪ ಆಗ್ತಾ ಇದೆ, ನೀನು ಹಾಗೆ ಹೀಗೆ ಅಂತ ಆ ವಿಚಾರದಲ್ಲಿ ಸ್ವಲ್ಪ ವಾದ ವಿವಾದಗಳು ಆಗಿದೆ. ಅದ್ ಬಿಟ್ರೆ ನನ್ಗೆ ಇಲ್ಲಿ ತನಕ ಏನು ಅಂತ ಅನ್ಸಿಲ್ಲ. ಅವ್ನು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾನೆ, ಎಲ್ರಿಗೂ ಇಷ್ಟ ಆಗಿದ್ದಾನೆ ಅಷ್ಟೇ. ಯಾಕೆಂದ್ರೆ ಕೆಲವೊಂದ್ಸಾರಿ ಗಿಲ್ಲಿಗೆ ಹೇಳ್ತಾ ಇದ್ರಿ ನೀವು ಇನ್ನೊಬ್ಬರನ್ನ ಅವ್ರನ್ನ ನೋಯಿಸಿ ಹಾಸ್ಯ ಮಾಡೋದಲ್ಲ ಅಂದ್ಬಿಟ್ಟು ಕೆಲವೊಂದ್ ಸಾರಿ ನೀವ್ ಹೇಳಿದ್ರಿ ಅದನ್ನ. ಖಂಡಿತ, ಯಾಕೆಂದ್ರೆ ಇವ್ರ 3 ಜನದಲ್ಲಿ ಹಿಂಗೆಲ್ಲ ವಾದ ವಿವಾದ ಆದಾಗ ನಾನು ಗಿಲ್ಲಿ ಅವ್ರಿಗೆ ಸುಮ್ನೆ ಪರ್ಸನಲಿ ಹೇಳಿದ್ದೆ ಜೊತೆಲಿದ್ದಾಗ, ನೋಡು ನೀನ್ ಮಾಡೋದ್ರಿಂದ ಅವ್ರಿಗೆ ಏನೋ ಮನ್ಸಿಗೆ ಹರ್ಟ್ ಆಗ್ತಾ ಐತಿ ಅಂದ್ರೆ ಬಿಟ್ಬಿಡು ಅದನ್ನ, ಮಾಮೂಲಿ ಮಾಮೂಲಿ ಏನ್ ಹಾಸ್ಯ ಮಾಡ್ತಿದ್ಯಾ ಆತರ ಮಾಡು, ಅವಾಗ ನಿಜವಾಗ್ಲೂ ಎಲ್ರು ಖುಷಿ ಪಡ್ತಾರೆ. ಇನ್ನೊಬ್ಬರನ್ನ ಏಳ್ಸಿ ಮಾಡೋದ್ರಿಂದ ಅವ್ರ 3 ಜನಕ್ಕೆ ಏನೋ ಹರ್ಟ್ ಆಗ್ಬೋದು ಅಂತ ಹೇಳಿದೆ. ಓಕೆ ಅಣ್ಣ. ನಮ್ಗೆ ಇನ್ನೊಂದು ಹೊರಗಡೆಯಿಂದ ಕಾಣಿಸಿದ್ದು, ಇವಾಗ ಗಿಲ್ಲಿನೂ ಕೂಡ ಹಾಸ್ಯ ನಟ, ನೀವು ಕೂಡ ಕಾಮಿಡಿಯನ್. ಎಲ್ಲೋ ಈ ಸೀಸನ್ ಅಲ್ಲಿ ಇಬ್ರು ಒಂದೇ ಸಾರಿ ಹೋದಾಗ ಎಲ್ಲೋ ನೀವು ಡಲ್ ಆಗ್ಬಿಟ್ರಿ ಅಥವಾ ನಿಮ್ಗೆ ಒಂದು 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 ಸ್ಪೇಸ್ ಸಿಕ್ಕಿಲ್ಲ ಅಂತ ಏನಾದ್ರು ನಿಮ್ಗೆ ಅನಿಸ್ತಾ? ನನ್ಗೆ ಆತರ ಏನು ಅಂತ ಅನ್ಸಿಲ್ಲ, ಯಾಕಂದ್ರೆ ನಾನು ಏನೋ ಎಲ್ರಿಗೂ ಇಷ್ಟ ಆಗಿರೋದ್ರಿಂದಾನೇ 6 ವಾರ ಇದ್ದೆ, ನಿಜವಾಗ್ಲೂ ಉತ್ತಮನೂ ಪಡ್ಕೊಂಡಿದ್ದೆ. ಆಮೇಲೆ ನಾನೇ 6 ವಾರ ಆದ್ಮೇಲೆ ನನ್ನ ಇಷ್ಟಕ್ಕೆ ನಾನೇ ಸ್ವ ಇಚ್ಛೆಯಿಂದ ಆಚೆ ಬಂದೆ ಅಷ್ಟೇನೆ. ಓಕೆ ಅಣ್ಣ. ಇನ್ನು ರಕ್ಷಿತಾ ಅವರ ವಿಚಾರದಲ್ಲಿ ನಿಮ್ಗೆ ಏನ್ ಅನ್ನಿಸ್ತಣ್ಣ? ನಿಜವಾಗ್ಲೂ ರಕ್ಷಿತಾ ನನಗೆ ತುಂಬಾ ಇಷ್ಟ ಸರ್, ಯಾಕಂದ್ರೆ ಇರುವಷ್ಟು ಜನರಲ್ಲಿ, ಯಾಕಂದ್ರೆ ಎಲ್ರಿಗಿಂತನೂ ತುಂಬಾ ಚಿಕ್ಕ ವಯಸ್ಸಿನ ಹುಡುಗಿ. ಈಗ ಎಲ್ಲಾ ವಿಚಾರ ತಗೊಂಡ್ರೆ ಅವರ ಫ್ಯಾಮಿಲಿ ಕುಟುಂಬ ಅಂತ ಬಂದಾಗ ತುಂಬಾ ದೂರದಲ್ಲಿ ಇದ್ದಾರೆ. ಈಗ ನಮ್ಮ ಆಗ್ಬಿಟ್ರೆ ನಾವು ವಾರಕ್ಕೊಂದ್ಸಲ ಯಾರೋ ನಮ್ ಕಡೆಯವರು, ನಮ್ ತಂದೆ ತಾಯಿ ಫ್ಯಾಮಿಲಿ ಅವ್ರು ಯಾರೋ ಬಂದು ಯೋಗ ಸಮಯ ಎಲ್ಲ ವಿಚಾರಿಸ್ಕೊ ಹೋಗ್ತಾರೆ. ಕೆಲವೊಂದು ಟಾಸ್ಕ್ ಅಂತ ಆದಾಗ ನಿಜವಾಗ್ಲೂ ಒಂದ್ ಫೋನ್ ಮುಖಾಂತರನೋ ಒಂದ್ ಪತ್ರದ ಮುಖಾಂತರನೋ ಏನೋ ಒಂದು ಇದರಿಂದ ಒಂದ್ ಸಮಾಧಾನ ಈ ತರದಾರು ಏನೋ ಒಂದ್ ಸಿಗುತ್ತೆ. ಆದ್ರೆ ರಕ್ಷಿತಾ ಅವ್ರಿಗೆ ಈ ತರದೆಲ್ಲ ಒಂದ್ ಸ್ವಲ್ಪ ಕಡಿಮೆ ಆಗಿತ್ತು. ಈ ತರ ಎಲ್ಲ ಆದಾಗ ನಿಮ್ಗೆ ಅಟ್ಲೀಸ್ಟ್ ಇದಾರು ಏನೋ ಸಿಕ್ತು, ನನ್ಗೆ ಏನು ಸಿಕ್ತಿಲ್ಲ, ಅದರಿಂದ ಒಂದ್ ಸ್ವಲ್ಪ ತಂದೆ ತಾಯಿ ಎಲ್ಲ ಕಾಡ್ತಾರೆ, ನೆನಪಾಗ್ತದೆ ಅಂತ ಹೇಳಿದಾಗ ಏನೋ ಅವ್ರು ಮಾತನಾಡುವಂತ ರೀತಿ ಆಗ್ಬೋದು, ನೆಟ್ಕೊಳ್ಳೋ ರೀತಿ ಆಗ್ಬೋದು, ನನ್ಗೆ ತುಂಬಾ ತುಂಬಾ ಇಷ್ಟ ಆಗಿ ಒಂದು ಒಳ್ಳೆ ತಂಗಿ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದ್ರು ರಕ್ಷಿತಾ ಅವರು. ಅಣ್ಣ, ಇನ್ನೊಂದು ಕ್ವಶನ್ ಕೇಳ್ಬೇಕು ಅಂತ ಅನಿಸ್ತು ಬಿಗ್ ಬಾಸ್ ನೋಡಿದಾಗ. ಇವಾಗ ವಾರದ ಕತೆ ಕಿಚನ್ ಜೊತೆ ಅಂತ ಬಂದಾಗ, ಈಗ ಯಾರು ಹೊರಗಡೆ ಹೊರಗಡೆ ಹೋಗಕ್ ರೆಡಿ ಆಗಿರ್ತಾರೋ ಅವ್ರ ಫ್ಯಾಮಿಲಿ ಅವ್ರು ಮಾತ್ರ ಬಂದ್ ಕೂತಿರ್ತಾರ ಮುಂದ್ಗಡೆ, ಸುದೀಪ್ ಸರ್ ಮುಂದ್ಗಡೆ, ಅಥವಾ ಎಲ್ಲಾ ಫ್ಯಾಮಿಲಿ ಅವ್ರು ಬಂದ್ ಕೂತಿರ್ತಾರ? ಸರ್ ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಹೊರಗಡೆದು ಏನು ಜಗತ್ತೇ ಗೊತ್ತಿಲ್ವಲ್ಲ ಸತ್ಯವಾಗ್ಲೂ. ಅದ್ರ ಬಗ್ಗೆ ನನ್ಗೇನು ಐಡಿಯಾ ಗೊತ್ತಿಲ್ಲ ಸತ್ಯವಾಗ್ಲೂ. ಹೊರಗಡೆ ಏನ್ ನಡೀತಾ ಇದೆ ಅನ್ನೋದೇ ನಮ್ಗೆ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಇವಾಗ ಈಗ ನೀವು ಹೊರಗಡೆ ಬಂದಾಗ ನಿಮ್ಮ ವೈಫ್ ಅವ್ರು ಅಲ್ಲೇ ಕೂತಿದ್ರು, ಅದಕ್ಕೋಸ್ಕರ ಕೇಳಿದೆ. ನಾನು ಬೆಳಿಗ್ಗೆನೆ ಹೇಳಿದ್ದೆ ನನ್ಗೆ ಇಷ್ಟ ಇಲ್ಲ, ಹೋಗ್ತೀನಿ ಅಂತ ಹೇಳಿದೆ. ಯಾಕಂದ್ರೆ ನಾನು ಹೋಗ್ತೀನಿ ಅಂದ್ರೆ ನನ್ಗೆ ಗೊತ್ತಿಲ್ವಲ್ಲ, ನನ್ಗೇನು ಗೊತ್ತಿಲ್ಲ, ಅವ್ರು ಬಂದವ್ರೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಒಂದ್ 4-5 ದಿನದಿಂದನೂ ನಾನು ಹೋಗ್ಬೇಕು ಅನ್ನೋದು ಒಂದು ನನ್ನ ಡಿಸೈಡ್ ಆಗ್ಬಿಟ್ಟಿತ್ತು. ಒಂದ್ 4-5 ದಿನದಲ್ಲೂ ನಾನು ಆಚ್ಕೋಬೇಕು ಅಂತ. ಅದರಿಂದ ನಾನು ಸ್ವಇಚ್ಛೆಯಿಂದಾನೆ ನಾನು ಬೆಳಿಗ್ಗೆಯಿಂದನೂ ಅದ್ ಹೇಳ್ತಾ ಇದ್ದೆ. ಅದೆಲ್ಲ ಕೇಳಿಸ್ಕೊಂಡಿಲ್ಲ, ಕರ್ಸಿದ್ರು ಏನೋ. ನನಗೆ ಹೊರಗಡೆ ಜಗತ್ತೊಂದು ಏನು ಗೊತ್ತಿಲ್ಲ ನನ್ಗೆ. ಓಕೆ ಅಣ್ಣ. ಇನ್ನು ಸಿಕ್ಕಾಪಟ್ಟೆ ನೀವು ಹೊರಗಡೆ ಬಂದಾಗ ಎಷ್ಟು ಜನ ಖುಷಿ ಪಟ್ರು ಒಳಗಡೆ ಇರ್ತಕ್ಕಂಥವ್ರು ಗೊತ್ತಿಲ್ಲ, ಆದ್ರೆ ಸಿಕ್ಕಾಪಟ್ಟೆ ದುಃಖ ಪಟ್ಟಿದ್ದು ಅಂದ್ರೆ ರಕ್ಷಿತಾ ಅವರೇನೆ. ಆ ಒಂದು ಸಂಬಂಧದ ಬಗ್ಗೆ, ಆ ಫೀಲಿಂಗ್ಸ್ ಗಳ ಬಗ್ಗೆ ಹೇಳೋದಾದ್ರೆ? ಅದೇನೆ ಸರ್, ಯಾಕೆಂದ್ರೆ ತುಂಬಾ ನನ್ನ ಮನ್ಸಿಗೆ ಹತ್ರ ಆಗಿದ್ರಲ್ಲ, ಅದರಿಂದಾನೆ ಅಟ್ಲೀಸ್ಟ್ ಇನ್ನೂ ಒಂದ್ 5 ನಿಮಿಷ ಟೈಮ್ ಐತೆ, ಮಾತಾಡೋಗಿ ಚಂದ್ರಣ್ಣ ಹೋಗ್ಬೇಡಿ ಅಂತ ಹೇಳ್ತಾರೆ. ನನ್ಗೆ ಯಾರನ್ನೂ ಮಾತಾಡ್ಸಕ್ಕೆ ನನ್ಗೆ ಏನು ಮಾತಾಡ್ಸ್ಬೇಕು ಅಂತ ಅನಿಸ್ನೇ ಇಲ್ಲ. ಯಾರನ್ನ ಮಾತಾಡ್ಸ್ಬೇಕಾಗ್ತದೆ ಅಂತಾನು ನಾನು ಬೇಗ ಡೋರ್ ತಗೊಂಡು ಎಲ್ಲ ತುಂಬಾ ಆಚೆ ಬರ್ಬೇಕಾದ್ರೆ ತುಂಬಾ ನನ್ನ ಕೈನ ಬಿಗಿಯಾಗಿ ಇಟ್ಕೊಬಿಡ್ತಾರೆ. ನನ್ನ ಕೈನ ಬಿಗಿಯಾಗಿ ಇಟ್ಕೊಬಿಟ್ಟಾಗ ಅಟ್ಲೀಸ್ಟ್ ಮಾತಾಡಿ ಅಂತಾರೆ. ನಾನು ಏನು ಮಾತಾಡದೆ ಕೈ ಬಿಡಿಸ್ಕೊಂಡು ಹಾಗೆ ಆಚೆ ಬಂದು ಹೊರಟೋಗ್ಬಿಡ್ತೀನಿ. ಅಣ್ಣ ಓಕೆ. ಇನ್ನು ನಮ್ಗೆ ಇದು ಸಿಕ್ಕಾಪಟ್ಟೆ ಕಾಡುತ್ತೆ ಹೊರಗಡೆ ಇರ್ತಕ್ಕಂಥವ್ರು, ಹೊರಗಡೆ ಬಿಗ್ ಬಾಸ್ ನೋಡ್ತಕ್ಕಂಥವ್ರು. ನೀವು ಒಳಗಡೆ ಇದ್ದಾಗ ನೀವು ಚಿಕ್ಕಮ್ಮಿ ಕೇಳ ದೊಡ್ಡಮ್ಮಿ ಅದೊಂದು ಈ ರೀತಿ ಡ್ಯಾನ್ಸ್ ಮಾಡ್ತಿರಲ್ಲ ಅಣ್ಣ, ಅದು ಆಕ್ಚುಲಿ ಅದ್ರದ್ದು ಏನಾದ್ರು ಬರ್ಬೋದೇನೋ ಅಂತ ನಾವ್ ಅನ್ಕೊಂಡಿದ್ವಿ ನಿಮ್ ನೋಡ್ತಾ ಇರ್ಬೇಕಾದ್ರೆ. ಅದಕ್ಕೆಲ್ಲ ಅವಕಾಶ ಸಿಕ್ಕಿಲ್ವ ನಿಮ್ಗೆ? ಹಂಗೇನಿಲ್ಲ, ಸುಮಾರು ಸಲ ಮಾಡಿದೀನಿ ಒಟ್ನಲ್ಲಿ. ಅದು ಟೆಲಿಕಾಸ್ಟ್ ಆಗಲಿ ಏನೋ ನನಗ್ ಗೊತ್ತಿಲ್ಲ ಒಟ್ನಲ್ಲಿ.
ಆಮೇಲೆ ಆ ಸಾಂಗುವೆ ನಾವ್ ಹೇಳ್ತಂಗೆ ಇಂಥ ಸಾಂಗ್ ಹಾಕಿ ಅಂದ್ರೆ ಹಾಕೋದಿಲ್ಲ. ಅವ್ರು ಏನ್ ಸಾಂಗ್ ಹಾಕ್ತಾರೆ ಅದಕ್ಕೆ ಡ್ಯಾನ್ಸ್ ಮಾಡ್ಬೇಕೇ ವಿನ ನಮ್ಗೆ ಇಷ್ಟ ಇರುವ ಸಾಂಗ್ ನ ಹಾಕಿ ಅಂತ ನಾವೇನು ಹೇಳಕ್ ಆಗೋದಿಲ್ಲ ಅಲ್ಲಿ. ಓಕೆ. ಆಮೇಲೆ ಇನ್ನೊಂದು ಇವ್ರದ್ದು ಗಿಲ್ಲಿ ಅವ್ರದ್ದು ಒಂದು ಸಾಂಗ್ ಹೊರಗಡೆ ಫೇಮಸ್ ಆಗಿದೆ, ದೊಡವ ದೊಡವ ದ್ವಾಸೆ ಕೊಡು ಅನ್ನೋದು. ಅದೆಲ್ಲ ಹೆಂಗೆ ಅದು, ಅಂದ್ರೆ ಆ ರೀತಿ ಸಾಂಗ್ಗಳು ಏನ್ ಅವ್ರು ಫಸ್ಟ್ ಪ್ಲಾನ್ ಮಾಡ್ಕೊಂಡು ಹೋಗಿರ್ತಾರ ಅಥವಾ ಅಲ್ಲೇ ಉದ್ಭವ ಆಗ್ತಾವ? ಗೊತ್ತಿಲ್ಲ ಸರ್ ನನ್ಗೆ ಅದ್ರ ಬಗ್ಗೆ, ಯಾಕಂದ್ರೆ ಸಾಂಗ್ನು ನಾನು ಜಾಸ್ತಿ ಕೇಳಿಲ್ಲ. ಅವ್ರಿಗೆ ಗೊತ್ತೋ ಏನೋ ಗೊತ್ತಿಲ್ಲ, ಅದರಿಂದ ಅವ್ರು ಆಡಿದಾರೆ, ಅದೆಲ್ಲ ಜನಗಳಿಗೆಲ್ಲ ಕನೆಕ್ಟ್ ಆಗಿದೆ ಅಂತ ಅನ್ಕೋತೀನಿ. ನನ್ಗೆ ಆ ಸಾಂಗ್ ಬಗ್ಗೆ ಏನು ಐಡಿಯಾ ಗೊತ್ತಿಲ್ಲ ನನಗೆ. ಅಣ್ಣ ಇನ್ನು ಅದೇ ಈಗ ಬಿಗ್ ಬಾಸ್ ಅಲ್ಲಿ ಗುರುತಿಸ್ಕೋಬೇಕು ಅಂದ್ರೆ ಅಥವಾ ಏನೋ ಕೊನೆವರೆಗೂ ಜರ್ನಿ ಸಾಗ್ಬೇಕು ಅಂದ್ರೆ ಈ ರೀತಿ ಎಲ್ಲ ಐಡಿಯಾ ಮಾಡ್ತಾ ಇರ್ತಾರೆ. ಏನಾದ್ರು ಈ ರೀತಿ ಹಾಡ್ಗಳು ಆಡೋದು ಅಥವಾ ಪ್ರಾಸಪದಗಳದು, ಈ ಡೈಲಾಗ್ಗಳು ಹೇಳೋದು, ಈ ರೀತಿಯಲ್ಲಿ ಏನೋ ನೀವು ಮಾಡ್ಕೊಂಡು ಹೋಗಿರ್ಲಿಲ್ವಾಡ? ಅದೇ ನಾನೇ ಅಂತಲ್ಲ, ಯಾರು ಅಲ್ಲಿಗೆ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಆಡುವಂತ ಆಟ ಅಂತೂ ಸತ್ಯವಾಗ್ಲೂ ಅಲ್ವೇ ಅಲ್ಲ. ಅಲ್ಲಿ ನಾವಾಗಿ ಇರ್ಬೇಕು, ಆ ತರದ ಆಟ ಅಷ್ಟೇನೆ. ಏನೋ ಪ್ಲಾನ್ ಮಾಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಮಾಡೋ ಅಂತದಂತೂ ಸತ್ಯವಾಗ್ಲೂ ಅಲ್ವೇ ಅಲ್ಲ. ಇವಾಗ ಇವರು ಅಶ್ವಿನಿ ಗೌಡ ಅವರು ಆ ರೀತಿ ನೋಡಿದ್ರೆ ಎಲ್ಲೋ ಒಂಥರ ನಮ್ಗೆ ಹೊರಗಡೆ ಹೆಂಗ್ ಕಾಣಿಸ್ತಾರೆ ಅಂದ್ರೆ, ಅವ್ರು ಈಗ ರಕ್ಷಿತಾ ಫುಟೇಜ್ ತಗೊಳ್ತಾ ಇದ್ದಾಳೆ ಈ ರೀತಿ ಎಲ್ಲ ಮಾತಾಡ್ತಾರೆ. ಅಂದ್ರೆ ಫುಟೇಜ್ ಬಗ್ಗೆ ಎಲ್ಲ ಅರಿವು, ಆ ರೀತಿ ಒಂದು ಮೈಂಡ್ ಸೆಟ್ ಮಾಡ್ಕೊಂಡು ಹೋಗಿರ್ತಾರಲ್ಲ ಅಣ್ಣ ಕೆಲವರು. ಸತ್ಯವಾಗ್ಲೂ ಹಂಗಾರೆ ಅವ್ರನ್ನೇ ಕೇಳ್ಬೇಕು, ಅವ್ರು ಬಂದಾಗ ನನ್ಗೆ ಏನ್ ಗೊತ್ತಿರ್ತದೆ. ಅವ್ರ ಆಚೆ ಬಂದಾಗ ಅವ್ರಲ್ಲಿ ಕೇಳ್ಬೇಕಷ್ಟೇನೆ, ಏನ್ ಫುಟೇಜ್ಗೋಸ್ಕರ ಮಾಡಿದ್ರ ಅಥವಾ ಪ್ಲಾನ್ ಮಾಡ್ಕೊ ಹೋಗಿದ್ರ ಅಂತ. ನೀವೆಲ್ಲ ಆ ರೀತಿ ನಾನ್ ಸತ್ಯವಾಗ್ಲೂ ಯಾವ ಪ್ಲಾನ್ ಗೀನಿ ಏನು ಇಲ್ಲ. ಅಲ್ಲ ಈ ರೀತಿ ಒಂದಷ್ಟು ಪ್ಲಾನ್ ಮಾಡ್ಕೊಂಡು ಹೋದ್ರೆ, ಅಂದ್ರೆ ಒಂದು ಸೀನ್ಸ್ ಗಳನ್ನ ನಾವೇ ಕ್ರಿಯೇಟ್ ಮಾಡೋಣ, ಅದು ಬಿಗ್ ಬಾಸ್ ಈಗ ಆಯ್ತು ಪ್ಲಾನ್ ಅಂತಾರೆ. ಈ ಸಂಜೆ ಗಂಟೆ ಏನಾಯ್ತದೆ ಅಂತ ಏನಾದ್ರು ಗೊತ್ತಿದೆ ಸರ್ ನಿಮ್ಗೆ? ಅಲ್ಲ ತುಂಬಾ ಹೈಲೈಟ್ ಸೀನ್ಸ್ ಗಳು ಮಾಡಿದ್ರೆ ಈಗ ಸಂಜೆ ಗಂಟೆ ಈಗ ಇದ್ ಮಾತಾಡಾದ್ಮೇಲೆ ಏನಾಗ್ತದೆ ಅಂತ ಏನಾದ್ರು ಗೊತ್ತಿದೆಯಾ ನಿಮ್ಗೆ? ಇದೇ ಬಿಗ್ ಬಾಸ್ ಅಲ್ಲಿ. ಅಲ್ಲ ಈಗ ಪ್ಲಾನ್ ಅಂದ್ರೆ ಏನ್ ಗೊತ್ತೆ, ಒಂದು ಯಾವ್ದೋ ಒಂದ್ ಸರಿಗಮಪ ಸಿಂಗಿಂಗ್ ಶೋನೋ ಅಥವಾ ಯಾವ್ದೋ ಒಂದ್ ಗಿಚ್ಚಿಗಿಲಿ ಶೋನೋ, ಅದ್ರಲ್ಲಾದ್ರೂ ಒಂದು ಪ್ರಿಪೇರ್ ಒಂದ್ ವಾರಕ್ಕಿಂತ ಮುಂಚೆ ನೀವ್ ಯಾವ ಸಾಂಗ್ ಆಡ್ಬೇಕು ಅಂತ ಕೊಡ್ತಾರೆ. ಅದಕ್ಕೋಸ್ಕರ ಅಷ್ಟು ದಿನ ಪ್ರಾಕ್ಟೀಸ್ ಮಾಡ್ತೀರಿ, ವೇದಿಕೆ ಮೇಲೆ ಸಾಂಗ್ ಆಡ್ತೀರಿ. ಗಿಚ್ಚಿಗಿಲಿ ಆದ್ರೂ ಅಷ್ಟೇ ಸ್ಕ್ರಿಪ್ಟ್ ಕೊಡ್ತಾರೆ, ಅದಕ್ಕೆ ವೇಷಭೂಷಣ, ಒಂದ್ ಮ್ಯೂಸಿಕ್ ಸೆಟ್ ಪ್ರಾಪರ್ಟಿ ಅಂತ ಹಾಕತ್ತೀವಿ, ಹೋಗ್ ಮಾಡ್ತೀವಿ. ಇದು ಪ್ರಿಪೇರ್. ಬಟ್ ಈಗ ನೆಕ್ಸ್ಟ್ ಏನಾಯ್ತು ಏನ್ ಗೊತ್ತಿದ್ಯಾ? ನಮ್ಗೇನಾರು ಗೊತ್ತಿದ್ಯಾ? ಈ ತರನೇ ಇರ್ಬೇಕಾದಂತ ಒಂದ್ ವೇದಿಕೆ ಬಿಗ್ ಬಾಸ್. ನಮ್ಗೆ ಅಶ್ವಿನಿ ಗೌಡರು ಹಂಗೆ ಕಾಣಿಸ್ತಾರೆ. ಯಾಕೆಂದ್ರೆ ಈಗ ರಿಷಾ ಅವ್ರು ಬಂದ್ರು, ರಿಷಾ ಅವ್ರು ಬಂದಾಗ ಅವರೆಲ್ಲ ಹೊರಗಡೆ ನೋಡ್ಕೊ ಬಂದ್ಬಿಟ್ಟು ಈಗ ಅಶ್ವಿನಿ ಗೌಡ ಜಗಳ ಆಡ್ತಾ ಇದಾರೆ, ಅವ್ರ ಫುಟೇಜ್ಗಳನ್ನ ಪ್ರಸಾರ ಮಾಡ್ತಾ ಇದಾರೆ. ಇಲ್ಲ ಸರ್, ಅದ್ ಹೆಂಗೆ ಸರ್, ಈಗ 24 hours ಏನ್ ಪ್ಲಾನ್ ಮಾಡ್ಕೊಂಡು ಏನ್ ಆಡ್ತೀರಿ? ಈಗ ನಿಮ್ಗೆ ಇದಾದ್ಮೇಲೆ ಏನ್ ಆಗ್ತದೆ ಅಂತ ಏನಾರು ಗೊತ್ತಿದ್ಯಾ? ಐಡಿಯಾ ಇದೆಯಲ್ಲ, ಗೊತ್ತಿದ್ಯಾ? ಅಲ್ಲ ಗೊತ್ತಿದ್ಯಾ? ಅಲ್ಲ TRP ಕಂಟೆಂಟ್ ಯಾವ್ದು ಅಂತ ಒಂದಷ್ಟು ಸತ್ಯವಾಗ್ಲೂ ಇಲ್ಲ. ಈಗ ನಿಮ್ಗೆ ಏನಾರು ಗೊತ್ತಿದ್ಯಾ? ಬಿಗ್ ಬಾಸ್ ಅಂದ್ರೆ ಅದೇನೆ ಸೇಮ್. ಈಗ ಆ ಸಿಂಗಿಂಗ್ ಶೋ, ಕಾಮಿಡಿ ಶೋಗೂ ಬಿಗ್ ಬಾಸ್ಗೂ ಇರುವಂತ ವ್ಯತ್ಯಾಸ ಏನು ಅಂದ್ರೆ, ಈಗ ನಾನು ಹೇಳದ್ನಲ್ಲ ಇದೇನೆ. ಗೊತ್ತಿಲ್ಲ, ಈಗ ಇಂಟರ್ವ್ಯೂ ಮಾಡ್ತಾ ಇದಾರೆ, ಆಮೇಲೆ ಏನಾಗ್ತದೆ ಗೊತ್ತಿಲ್ಲ. ಬೈ ಚಾನ್ಸ್ ಕರೆಂಟೇ ಹೋಗ್ಬೋದು, ಅಥವಾ ಯಾರಿಗಾರು ಜಗಳ ಆಗ್ಬೋದು, ಯಾರಿಗೂ ಗೊತ್ತಿದ್ಯಾ ಏನಾಗ್ಬೋದು ಅಂತ? ಅಷ್ಟೇನೆ. ಏನಾಗ್ತದೆ ಅದಕ್ಕೆ ಸ್ಪಂದಿಸ್ಬೇಕು ಅಷ್ಟೇನೆ. ಸ್ಪಂದಿಸ್ಕೊಂಡು ನಮ್ಮ ಕೆಲಸ ಏನಿರ್ತದೆ ಅದ್ ಮಾಡ್ತಾ ಹೋಗೋದು ಅಷ್ಟೇನೆ. ಈಗ ನಮ್ಗೆ ಅಶ್ವಿನಿ ಗೌಡ ಅವರು ಹೊರಗಡೆಯಿಂದ ಒಂಥರ ಚಂಡಿ ಅವತಾರ ತರ ಕಾಣಿಸ್ತಾ ಇದ್ರು ನಮ್ ಬಿಗ್ ಬಾಸ್ ನೋಡ್ಬೇಕಾದ್ರೆ. ನಿಜವಾಗ್ಲೂ ಒಳಗಡೆ ಅವರ ವ್ಯಕ್ತಿತ್ವ ಯಾವ ರೀತಿ ಇತ್ತು? ಯಾಕಂದ್ರೆ ನೀವು 24 hour ಇದ್ರಿ, ನಮ್ಗೆ ಬರೀ 1.25 ಗಂಟೆ ತೋರಿಸ್ತಾ ಇದ್ರು. ಯಾವ ರೀತಿ ಅವ್ರ ವ್ಯಕ್ತಿತ್ವ ಯಾವ ರೀತಿ ಇತ್ತಣ್ಣ ನೀವು ನೋಡ್ದಾಗೆ? ಅಲ್ಲ, ಯಾಕೆಂದ್ರೆ ಏನು ಗೊತ್ತಿಲ್ಲದೆ ಒಬ್ರು ಹೆಣ್ಮಗು ಬಗ್ಗೆ ಒಂಥರ ಚಂಡಿ ತರ ಇನ್ನೊಂಥರ ನಮ್ಗೆ ಒಂದು ಕಾಲ ಫುಟೇಜ್ ಹಂಗೆ ತೋರಿಸ್ತಾ ಇದ್ರು ಟಿವಿ. ಅದೇ ಗೊತ್ತಾಯ್ತು ನಿಮ್ಗೆ ಅನ್ಸೈತೆ, ಯಾಕಂದ್ರೆ ನಾನ್ ನೋಡಿರೋಂತ ಒಂದು ಇದೇ ಬೇರೆ. ಯಾಕಂದ್ರೆ ಅವರು ಹೊರಗಡೆ ಕನ್ನಡ ಪರ ಹೋರಾಟ ಮಾಡ್ದಂತವ್ರು, ಮಹಿಳೆಯರ ಬಗ್ಗೆ ಹೋರಾಟ ಮಾಡ್ದಂತವ್ರು, ಹಲವಾರು ಸಿನಿಮಾದಲ್ಲಿ ಮೇನ್ ಮುಖ್ಯ ಪಾತ್ರ ಮಾಡ್ದಂತವ್ರು, ಹಲವಾರು ಸೀರಿಯಲ್ ಮಾಡ್ದಂತವ್ರು, ಓದಿದ್ದಾರೆ. ಅದೆಲ್ಲನೂ ಇಟ್ಕೊಂಡು ಯೋಚನೆ ಮಾಡ್ಬೇಕಷ್ಟೇನೆ. ಬಟ್ ಒಳಗಡೆ ಇದ್ದಾಗ್ಲೂ ಅಷ್ಟೇನೆ, ನನ್ಗೂ ಮೇಡಮ್ ಅವ್ರಿಗೂ ಯಾವುದೇ ತರದ ಮನಸ್ತಾಪ ಆಗಿಲ್ಲ, ಜಗಳ ಆಗಿಲ್ಲ. ನಾನು ಅವ್ರ ಜೊತೆ ಚೆನ್ನಾಗಿದ್ದೆ, ಅವರು ನನ್ನ ಜೊತೆ ಚೆನ್ನಾಗಿದ್ರು. ನಾನು ಅಷ್ಟನ್ ಮಾತ್ರ ಹೇಳ್ಬಲ್ಲೆ, ನನ್ ಜೊತೆ ಚೆನ್ನಾಗಿದ್ರು, ನಿಜವಾಗ್ಲೂ ಚೆನ್ನಾಗಿ ಮಾತಾಡ್ತಾರೆ ಅಂತ. ಓಕೆ ಅಣ್ಣ, ಇನ್ನು ಜಾಸ್ತಿ ನಮ್ಗೆ ಟೈಮ್ ತಿನ್ನಲ್ಲ. ಟೋಟಲ್ ಆಗಿ ಬಿಗ್ ಬಾಸ್ ಬಗ್ಗೆ ನಿಮ್ಗೆ ಇನ್ನೇನಾದ್ರು ಹೇಳ್ಬೇಕು ಅನ್ಕೊಂಡಿದ್ರೆ ಹೇಳ್ಬಿಡಿ, ಮುಗಿಸ್ಬಿಡ್ತೇನೆ. ಏನಿಲ್ಲ ಸರ್, ನಿಜವಾಗ್ಲೂ ಪ್ರತಿಯೊಬ್ರು ತುಂಬಾ ಕನಸು ಕಾಣುವಂತ ಒಂದು ವೇದಿಕೆ ಯಾವ್ದು ಅಂದ್ರೆ, ಪ್ರತಿಯೊಬ್ರು ನಾನೊಂದ್ಸಲ ಹೋಗ್ಬೇಕು ಅನ್ನುವಂತ ಯಾವ್ದಾರು ಒಂದು ಸ್ಥಳ ಅಂದ್ರೆ ಅದು ಬಿಗ್ ಬಾಸ್. ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ವೇದಿಕೆ. ಅಲ್ಲಿಗೆ ಯಾವುದೇ ತರದ ಒಂದು ತಯಾರಿ ಮಾಡ್ಕೊಂಡಂತೂ ಸತ್ಯವಾಗ್ಲೂ ಹೋಗಕ್ಕಂತೂ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಹೇಗಿರ್ತೀವಿ, ಏನೇನ್ ಆಗ್ತದೆ, ಯಾಕಂದ್ರೆ ಯಾವ ಟಾಸ್ಕ್ ಕೊಡ್ತಾರೆ, ಯಾವ ಗೇಮ್ ಕೊಡ್ತಾರೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಬೆಳಿಗ್ಗೆ ಎದ್ದು ತಗೊಂಡು ಯಾವ ಸಾಂಗ್ ಹಾಕಿ ಎಬ್ಬಿಸ್ತಾರೆ ಅಂತ ಯಾರಿಗೂ ಗೊತ್ತಿರಕ್ಕಿಲ್ಲ. ಯಾವ್ದೇ ನೆಟ್ವರ್ಕ್ ಇರೋದಿಲ್ಲ. ಒಳಗಡೆ ಕಳ್ಸಿ ಬೀಗ ಆಗ್ತು ಅಂದ್ರೆ ಮುಗೀತು. ಆ ತರ ಇರುವಂತಹ ಒಂದು ವೇದಿಕೆ. ನಿಜವಾಗ್ಲೂ ಇರುವಷ್ಟು ದಿನ ನಿಜವಾಗ್ಲೂ ನನಗೆ ತುಂಬಾ ಖುಷಿಯಿಂದ ಇದ್ದೆ.
ನನ್ನ ಮಜಾ ಭಾರತ ಆಗ್ಬೋದು, ಗಿಚ್ಚಿಗಿಲಿ ಆಗ್ಬೋದು, ಬಿಗ್ ಬಾಸ್ ಅಲ್ಲಿ ಆಗ್ಬೋದು, ನನ್ನೆಲ್ಲ ಪ್ರೀತಿ ಆಶೀರ್ವಾದ ಚಪ್ಪಾಳೆಯನ್ನು ಕೊಟ್ಟು ನನಗೆ ಪ್ರೋತ್ಸಾಹ ಮಾಡಿದಂತ ಎಲ್ಲ ಕರ್ನಾಟಕದ ಜನತೆಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ನೋಡಿ ಸರ್, ಇನ್ನೊಂದು ನಮ್ಮ ಆತ್ಮೀಯ ಸ್ನೇಹಿತ ಸತೀಶ್ ಕ್ಯಾತ್ಕಟ್ಟ ಅಂತ, ಹೇಳ್ಬೇಕು ಅವ್ರ ಬಗ್ಗೆ. ನನ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ, ನಮ್ಗೂ ಒಂದು ಒಳ್ಳೆ ಕಡೆ ಮದುವೆ ಆಗದೆ, ಅವ್ರಿಗೂ ಒಂದ್ ಮದುವೆ ಮಾಡ್ಬೇಕನ್ನೋದು ನನ್ನ ಒಂದು ಕೊನೆ ಆಸೆ. ಓಕೆ, ಏನ್ ಮಾಡೋದು, ಎಲ್ಲೋದ್ರೆ ಗೌರ್ಮೆಂಟ್ ಕೆಲಸ ಇದೆಯಾ ಅಥವಾ ಸ್ವಂತ ಮನೆ ಇದೆಯಾ, ಇದನ್ನೇ ಕೇಳ್ತಾವ್ರೆ. ದಯಮಾಡಿ, ಯಾಕಂದ್ರೆ ಮನೇನು ಇಂಪಾರ್ಟೆಂಟ್ ಅಲ್ಲ, ಗೌರ್ಮೆಂಟ್ ಕೆಲಸನೂ ಇಂಪಾರ್ಟೆಂಟ್ ಅಲ್ಲ. ಚೆನ್ನಾಗಿ ಯಾವ್ದೇ ಹೆಂಡತಿ ಆದ್ರೂ ಚೆನ್ನಾಗಿ ನೋಡ್ಕತೀನಿ, ಸಾಕ್ತೀನಿ ಅನ್ನೋ ಒಂದು ಭರವಸೆಯಲ್ಲಿ ಕೂತವ್ರು. ಏನೋ ತಲೆಯಲ್ಲಿ 4 ಕೂದಲು ಬೆಳಗಾಗಿರ್ಬೋದು, ಬಣ್ಣ ಹಾಕಂದೆ ಹೋದ್ರೆ ಎಲ್ಲ ಸರಿ ಆಯ್ತದೆ. ಒಂದ್ ಒಳ್ಳೆ ಒಂದು ಹುಡುಗಿ ಸಿಗ್ಲಿ, ಅವಾಗ ಆಗ್ಬಿಟ್ರೆ ಅವರು ಫ್ಯಾಮಿಲಿ ಮೇನು ನಾವು ಫ್ಯಾಮಿಲಿ ಮೇನು ತುಂಬಾ ಎಲ್ಲ ಕಡೆ ಜರ್ನಿ ಮಾಡಕ್ ಚೆನ್ನಾಗಿರ್ತದೆ. ಆಮೇಲೆ ಸರ್, ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಎಲ್ಲಾ ಕಡೆ ಏನ್ ಕಡಿಮೆ ಇದೆ ಅದಕ್ಕಿಂತಲೂ ತುಂಬಾ ಕಡಿಮೆ ರಿಯಾಯಿತಿ ದರದಲ್ಲಿ ಟಿವಿನ ಹಲವಾರು ಕರ್ನಾಟಕದಾದ್ಯಂತ ಎಲ್ಲ ಕಡೆ ಅವರು ಮಾರಾಟ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ಕಡಿಮೆ ಬೆಲೆಗೆ ಸರ್, ತುಂಬಾ ಚೆನ್ನಾಗಿದೆ. ಮದ್ದೂರ KM ದೊಡ್ಡಿನಲ್ಲಿದೆ, ಮಳವಳ್ಳಿನಲ್ಲಿದೆ, ಇಲ್ಲಿದೆ. ಟಿವಿ ಆಗ್ಬೋದು ಮತ್ತೆ ಮದುವೆ ವಿಚಾರ ಆಗ್ಬೋದು, ಎರಡಕ್ಕೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೆಳಗ್ ಕಾಣುವ ಸತೀಶ್ ಕ್ಯಾತ್ಕಟ್ಟ ಅವರ ಫೋನ್ ಮಾಡಿ, ಅವರು ಕಾಣಲಿಲ್ಲ ಅಂದ್ರೆ ಇವ್ರನ್ನೇ ಕೇಳಿ ಸತೀಶ್ ಕ್ಯಾತ್ಕಟ್ಟ ಅವ್ರನ್ನ ಒಂದು ಪರಿಚಯ ತಿಳಿಸ್ತಾರೆ. ಅವ್ರ ಒಂದ್ ಒಳ್ಳೆ ಕಡೆ ಒಂದ್ ಒಳ್ಳೆ ಸಂಬಂಧ ಬರ್ಲಿ ಅಂತ ಕೇಳ್ಕೊತೀನಿ. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್. ಮುಂದೊಂದ್ ದಿನ ಒಂದ್ ಒಳ್ಳೆ ಸಿನಿಮಾದ ಬಗ್ಗೆ ಮಾತುಕತೆ ಆಡೋಣ. ಖಂಡಿತ ಖಂಡಿತ. ಆಮೇಲೆ ಇನ್ನೊಂದು ಇವ್ರದ್ದು ಸತೀಶ್ ಅವ್ರದ್ದು ಅಣ್ಣಂದು ಹೇಳಿದ್ರೆ, ಈ ಬೆಂಗಳೂರಲ್ಲಿ ಎಲ್ಲಿದೆ ಇವ್ರದ್ದು ಬ್ರಾಂಚ್ ಅಣ್ಣ? ಇದು ಟಿವಿ ಶೋರೂಮ್ ಅಣ್ಣ, ಯಾವ ಏರಿಯಾ ಅಂತ ಹೇಳ್ಬಿಟ್ರೆ ಅದು ನೋಡ್ತಾರೆ. ಏನಿಲ್ಲ ಸರ್, ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಯಾವ ಗಲ್ಲಿ ಎಲ್ಲ ನಂಬರ್ 1 ಇದ್ಬಿಟ್ರೆ ಸಾಕು ಸರ್. ಅದಕ್ಕೂ ಫೋನ್ ನೋಡಿದ್ರೆ ಸಾಕು, ಇಡೀ ಲೊಕೇಶನ್ ಕಳಿಸ್ತಾರೆ, ಅಲ್ಲಿ ಬಂದು ತುಂಬಾ ಕಡಿಮೆ ಬೆಲೆಗೆ ಟಿವಿ ಎತ್ಕೊ ಹೋಗ್ತಾ ಇರ್ಬೋದು ಸರ್. ಓಕೆ, ಥ್ಯಾಂಕ್ ಯು ಸರ್.